ನೀನು ಆ ಬಾಲಕನನ್ನು ತಿಳಿದಿಲ್ಲ ಭದ್ರಾಕ್ಷ. ಅವನು ಅವಶ್ಯವಾಗಿ ಯಾವುದೋ ಯೋಜನೆ ಮಾಡುತ್ತಿರುತ್ತಾನೆ. ಏನಿರಬಹುದು ಅವನ ಕುಟಿಲ ನೀತಿ? ಈ ಬಾರಿ ಯಾವ ಜಾಲದಿಂದ ಪರಾಜಿತಗೊಳಿಸುತ್ತಾನೆ ನನ್ನನ್ನು? ಇಲ್ಲ ಭಗವಂತ ಕಂಸ, ನೀವು ಹೀಗೆಲ್ಲ ಮಾತಾಡೋ ಹಾಗಿಲ್ಲ. ಈ ನಕಾರಾತ್ಮಕ ಯೋಚನೆ, ಅಯ್ಯೋ ಈಗ ಗೆಲುವು ಕಣ್ಮುಂದೆ ಇದೆ, ಮತ್ತೆ ಸೋಲೋ ವಿಚಾರ ಯಾಕೆ ಮಾತಾಡ್ತೀರಿ? ಭದ್ರಾಕ್ಷ, ಅವನನ್ನು ಕೊಲ್ಲಲು ನಾನು ಎಷ್ಟು ಅಸುರರನ್ನು ಕಳಿಸಿದ್ದೆ, ಅವರು ಯಾರೂ ಸಫಲರಾದವರು ಯಾರೂ ಇಲ್ಲ. ಎಲ್ಲರೂ ಸೋತು ಬಂದರು. ಆದರೆ ಅವರು ಅಸಫಲರಾದರೂ ಸಹ ಅವರ ಬಾಯಿಯಲ್ಲಿ ಸದಾ ಭಗವಂತ ಕಂಸನ ಜೈ ಜೈಕಾರವಿತ್ತು. ಆ ಪೌಂಡ್ರಿಕ ಭಗವಂತ ನನ್ನ ಸ್ಥಾನದಲ್ಲಿ ಭಗವಂತನಾಗಿ ಕುಳಿತರೆ ಆಗ ನಾನು ಅವನ ಶರೀರಕ್ಕೆ ಹೂವಿನ ಮಾಲೆ ಹಾಕ್ತೀನಿ ಭಗವಂತ. ಅಯ್ಯೋ, ನೀವು ಈಗಲೇ ಆದೇಶ ನೀಡಿ. ಈಗಿಂದೀಗ್ಲೇ ಕಂಸನಾಮ ಸತ್ಯ ಅನ್ನಿಸ್ತೀನಿ ಭಗವಂತ. ಈಗಲೇ ಹೋಗಿ ಅವನ್ ಕಥೆನ ಮುಗಿಸ್ಬಿಡ್ತೀನಿ. ನೀವು ಆದೇಶ ನೀಡಿ ಭಗವಂತ. ಕಂಸ ಭಗವಂತ, ನಾನ್ ಹೇಳೋದೇನಂದ್ರೆ, ಈಗ ಅವನನ್ನ ನಾವು ಸಾಯಿಸೋದ್ರಿಂದ ನಿಮ್ಗೆ ಲಾಭ ಏನೂ ಇಲ್ಲ. ನೋಡಿ, ಪೌಂಡ್ರಿಕ ತನ್ನನ್ನೇ ತಾನು ಭಗವಂತ ಅನ್ಕೊಂಡ್ರೆ ಕೃಷ್ಣ ಅವನನ್ನ ಕೊಲ್ತಾನೆ. ಆದ್ರೆ ಭಗವಂತ ಅಂತ ಸಾಧಿಸೋಕ್ ಆಗದಿದ್ರೆ ಆಗತ್ತು ನಮ್ ಕೆಲ್ಸ ಬೆಡ್ಡೆ ಹಾಗಾಗತ್ತೆ. ಯಾವುದೇ ಅವಸ್ಥೆಯಲ್ಲೂ ಗೆಲುವು ನಿಮ್ದೇ ತಾನೇ ಭಗವಂತ. ಭದ್ರಾಕ್ಷ, ನನ್ನಿಂದ ಏನಾದ್ರೂ ತಪ್ಪಾಯ್ತಾ ಭಗವಂತ? ನನ್ನನ್ನ ಕ್ಷಮಿಸಿ ಭಗವಂತ, ನನ್ನನ್ನ ಕ್ಷಮಿಸ್ಬಿಡಿ ಭಗವಂತ. ಎಲ್ಲಿಂದ ಬರುತ್ತಿದೆ ಇಷ್ಟೊಂದು ಬುದ್ಧಿ? ಕ್ಷಮಿಸಿ ಬಿಡಿ ಭಗವಂತ. ಭಗವಂತ, ಎಲ್ಲ ನಿಮ್ ಕೃಪೆನೆ, ಸಹವಾಸದ ಹಾಗೇನೆ ಯೋಚನೆನು. ಮತ್ತೆ ಭಗವಂತ, ಒಂದ್ ಮಾತು ಹೇಳ. ಈಗ ನಿಮ್ಗೆ ಬುದ್ಧಿ ಅಲ್ಲ, ಬಲದ ಅವಶ್ಯಕತೆ ಇದೆ. ಯಾವಾಗ ಈ ಪೌಂಡ್ರಿಕ ತಾನೇ ಭಗವಂತ ಅಂತ ಸಾಧಿಸ್ತಾನೋ, ಕೃಷ್ಣನಿಗೆ ಕೋಪ ಬರುತ್ತೆ. ಕೋಪ ಬಂದಾಗ ನಿಮ್ಮ ಹತ್ರ ಯುದ್ಧ ಮಾಡಕ್ ಬರ್ತಾನೆ. ಮತ್ತೆ ಅಂತ ಸಮಯದಲ್ಲಿ ನಿಮ್ಗೆ ಮತಿದಲ್ಲ, ಅಸೀಮ ಬಲ ಭಗವಂತ, ಅಸೀಮ ಬಲ. ಮೊದಲು ಆ ಪರಮಾವತಾರಿಗೆ ಬರಲು ಬಿಡು. ನಂತರ ತಿಳಿಯುತ್ತದೆ ಯಾರಿಗೆ ಬೇಕಾಗಿದೆ ಬಲವೆಂದು. ಇದು ಆಶ್ಚರ್ಯದ ವಿಷಯನೇ. ಇಲ್ಲಿವರೆಗೂ ಅಲ್ಲಿಂದ ಯಾರು ಜೀವಂತವಾಗಿ ಬರಲಿಲ್ಲ. ಆದ್ರೆ ನೀನ್ ಹೇಗೆ ತಪ್ಪಿಸ್ಕೊಂಡೆ? ಎಲ್ಲ ನನ್ ಗೋವಿಂದನ್ ಕೃಪೆನೆ. ಮಗು ಸುಧಾಮ, ನೀನು ನಮ್ಮ ಊರಿನ ರಕ್ಷಕ. ನಿನ್ನ ಕಾರಣದಿಂದ ಅದೆಷ್ಟೋ ನಮ್ಮ ಊರಿನ ನಿರ್ದೋಷಿ ಜನರ ಜೀವ ಉಳ್ಕೊಂಡಿದೆ. ಜೊತೆಗೆ ಈ ಊರಿಗೆ ಆವರಿಸ್ಕೊಂಡಿದ್ದ ಗ್ರಹಣ ಶಾಶ್ವತವಾಗಿ ದೂರ ಆಯಿತು. ನೀನ್ ನಮ್ಗೆಲ್ಲ ಭಗವಂತನಿಗಿಂತ ಕಡಿಮೆ ಇಲ್ಲ. ರಕ್ಷಕ ನಾನಲ್ಲ, ನನ್ ಗೋವಿಂದಾನೆ. ಗೋವಿಂದ? ಈ ಗೋವಿಂದ ಯಾರು? ನನ್ ಗೆಳೆಯ, ನನ್ ಭಗವಂತ. ನನ್ಗೆಲ್ಲ ಅವನೇ. ನಾನ್ ಏನೇ ಮಾಡಿದ್ರು ಅವನ ಇಚ್ಛೆಯಿಂದಾನೇ ಮಾಡ್ತೀನಿ. ಸುಧಾಮ, ಎಲ್ಲಿರ್ತಾನೆ ನಿನ್ ಗೋವಿಂದ? ಅಕ್ಕ, ಎಲ್ತಾನೆ ಇರಲ್ಲ ಗೋವಿಂದ. ಗೋವಿಂದ ಅಂತೂ ಸೃಷ್ಟಿ ಕಣಕಣದಲ್ಲಿದ್ದಾನೆ. ನಿಮ್ಮಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ಎಲ್ರಲ್ಲಿದ್ದಾನೆ. ಅವನು ಸರ್ವ ಪಾಪಹಾರಿ, ಪವಿತ್ರ ಮತ್ತು ಸಮಸ್ತ ಮನುಷ್ಯರಿಗೆ ಮೋಕ್ಷ ನೀಡೋ ಅಂತ ಕರ್ಮಯೋಗಿ. ಅವನ್ ಸಮಯದ ಅವಶ್ಯಕತೆ ಮತ್ತು ಅಗತ್ಯಕ್ಕನುಸಾರವಾಗಿ ತನ್ನ ಪಾತ್ರ ಆರಿಸ್ಕೊಳ್ತಾನೆ. ಹಾಗಾಗಿ ಆ ದಾನವನ್ ವಧೆ ಮಾಡಿ ಅವನ್ ನಮ್ಮನ್ ರಕ್ಷಣೆ ಮಾಡಿದಾನೆ.
ನೀವಿಷ್ಟನ್ನ ಅರ್ಥ ಮಾಡ್ಕೊಳ್ಳಿ ಅಣ್ಣ. ಈ ಜಗತ್ನಲ್ಲಿ ಏನೇನಿದೆಯೋ ಅದೆಲ್ಲ ನನ್ ಗೋವಿಂದನ್ ಅಂತರ್ಗತಿನೇ. ಹಾಗಾದ್ರೆ ನಾವು ನಿನ್ ಗೋವಿಂದನ್ ದರ್ಶನ ಮಾಡಬಹುದಾ? ಯಾಕಿಲ್ಲ? ಇಲ್ ನೋಡಿ, ಇವನೇ ನನ್ ಗೋವಿಂದ, ತಗೊಳ್ಳಿ. ಗೆಳೆಯರೆ, ಈ ಗೋವಿಂದನೇ ನಮ್ಮನ್ನು ಕಾಪಾಡ್ದೋನು. ಇವನು ಆ ದಾನವನಿಂದ ನಮ್ಮ ಊರಿನ ರಕ್ಷಣೆ ಮಾಡಿದ್ದಾನೆ. ಇನ್ ಮುಂದೆ ಇವನೇ ನಮ್ಮ ಭಗವಂತ. ಇವತ್ತಿಂದ ನಾವು ಗೋವಿಂದರ ಪೂಜೆನೆ ಮಾಡೋಣ. ಜೈ ಗೋವಿಂದ. ಇನ್ನಾವು ಹೊರಡ್ತೀವಿ ಅಣ್ಣ. ಮಗು, ನೀನು ನಮ್ಗೆಲ್ಲ ಬಹಳ ದೊಡ್ಡ ಉಪಕಾರ ಮಾಡಿದ್ಯಾ. ನಮ್ ಇಷ್ಟ ಏನಂದ್ರೆ ನಾವು ವಚನ ಕೊಟ್ಟ ಹಾಗೆ ನಿನ್ ತಮ್ಮ ತಂಗಿ ಪಾಲನೆನ ನಾವೇ ಮಾಡ್ತೀವಿ. ನನ್ ಕ್ಷಮಿಸ್ಬೇಡಿ ಅಣ್ಣ. ನಾನ್ ನನ್ ತಂದೆ ತಾಯಿಗೆ ವಚನ ಕೊಟ್ಟಿದ್ದೆ, ನಾನು ಜೀವಂತವಾಗಿರೋ ತನಕ ತಮ್ಮ ತಂಗಿನ ನೋಡ್ಕೊಳ್ತೀನಿ ಅಂತ. ಮತ್ತಿವ್ರನ್ನ ಯಾವತ್ತೂ ದೂರ ಕಳ್ಸೋದಿಲ್ಲ. ಮಗು, ಹಾಗಾದ್ರೆ ಹೇಳು, ನಾವು ನಿನ್ಗೋಸ್ಕರ ಏನ್ ಮಾಡ್ಬೇಕು? ಅಥವಾ ನಿನ್ ಋಣನ ನಾವು ಹೇಗ್ ತೀರ್ಸೋದು ಹೇಳು? ಅಣ್ಣ, ನೀವು ನಮಗೋಸ್ಕರ ಏನಾದ್ರೂ ಮಾಡ್ಲೇಬೇಕು ಅಂತಿದ್ರೆ ನಮಗ್ ಕಾಶಿ ಹೋಗೋ ಮಾರ್ಗ ತೋರಿಸಿ. ಯಾಕಂದ್ರೆ ನಾನು ಅಲ್ಲಿಗೆ ಹೋಗಿ ಶಿಕ್ಷಣ ಪಡ್ಕೊಳ್ಬೇಕಾಗಿದೆ. ಕಾಶಿ ನಗರಕ್ಕೆ ಇಲ್ಲಿಂದ ಉತ್ತರ ದಿಕ್ಕಿಗೆ ಸಹಸ್ರ ಕೋಶದ ದೂರ ನಡ್ಕೊಂಡು ಹೋಗ್ಬೇಕಾಗಿದೆ. ನಿಮ್ಗೆಲ್ಲ ಮಾರ್ಗದಲ್ಲಿ ತಿನ್ನೋಕೆ ಭೋಜನ ಮತ್ತೆ ನೀರಿನ ವ್ಯವಸ್ಥೆನ ಪೂರ್ತಿಯಾಗಿ ನಾನ್ ಮಾಡ್ಕೊಡ್ತೀನಿ. ಅಯ್ಯೋ, ನೀವೆಲ್ರೂ ಹಸು ಮೇಯ್ಸಕ್ ಹೋಗಿಲ್ವಾ? ಅಯ್ಯೋ ಕೃಷ್ಣ, ನಮ್ಗಿನ್ನು ಹಸು ಮೇಯಿಸೋ ಯಾವ ಅವಶ್ಯಕತೆನೂ ಇಲ್ಲ. ಇನ್ ನಮ್ಗೆ ಹಲ್ಟ ಹೊಡೆತ ಮನೇಲಿ ಕುತ್ಕೊಳ್ಳೋ ಸಮಯ ಬಂದಿದೆ ಗೊತ್ತಾ? ಆದ್ರೆ ಹಸುನ ಮೇಯಿಸ್ತಿದ್ರೆ ಹಾಲು ಹೇಗ್ ಸಿಗುತ್ತೆ ನಮ್ಗೆ? ನಮ್ ಪೌಂಡ್ರಿಕ ಭಗವಂತ ಇದಾರಲ್ಲ ಅಣ್ಣ, ಯಾವ ಭಗವಂತನು ಕೆಲ್ಸ ಮಾಡ್ದೆ ಫಲ ಕೊಡೋದಿಲ್ಲ. ಕೃಷ್ಣ, ನಮ್ ಪೌಂಡ್ರಿಕ ಭಗವಂತ ಹಾಗೆಲ್ಲ ಇಲ್ಲ. ನೀನ್ ನೋಡ್ಬೇಕಾ? ತಡಿ. ಹೇ ಪೌಂಡ್ರಿಕ ಭಗವಂತ, ಈ ಮಡಿಕೆನ ಹಾಲಿಂದ ತುಂಬಿಸು. ಹಾಲು ನೋಡು ಕೃಷ್ಣ, ಕಣ್ಣಾರೆ ನೋಡಿದ್ಯಲ್ಲ ನೀನು. ಇನ್ ನಮ್ಗೆ ನೀನು ಉಪದೇಶದ ಯಾವ ಅವಶ್ಯಕತೆನೂ ಇಲ್ಲ, ಮತ್ತಿನ್ಯಾವ ಕೆಲ್ಸ ಮಾಡೋ ಅವಶ್ಯಕತೆನೂ ಇಲ್ಲ. ನೀನ್ ನಮಗೇನ್ ಹೇಳಿದ್ಯೋ ಅದೆಲ್ಲ ಭ್ರಮೆ. ನಮಗ್ ಸತ್ಯ ಗೊತ್ತಾಗಿದ್ದು ಈಗ ತಾನೆ. ಇನ್ನು ಉಳಿದಿರೋದು ಒಂದೇ ಸತ್ಯ, ಭಗವಂತ ಪೌಂಡ್ರಿಕ. ಅಪ್ಪ ಹೇಳ್ತಾರೆ, ಅಜ್ಞಾನದಲ್ಲಿ ಮುಳುಗಿರೋ ವ್ಯಕ್ತಿ ಜ್ಞಾನದ ಬಗ್ಗೆ ಮಾತಾಡೋದು ಮೂರ್ಖತನ ಆಗುತ್ತೆ. ಆದ್ರೆ ನಾನು ಈ ಅನರ್ಥನ ತಡಿಲೇಬೇಕು. ಅಮ್ಮ, ಬಹಳ ಜೋರಾಗಿ ಹೊಟ್ಟೆ ಹಸಿತಿದೆ. ನನ್ಗೆ ತಿನ್ನೋದಕ್ಕೆ ಬೆಣ್ಣೆ ಕೊಡಮ್ಮ. ಅಮ್ಮ, ಅಮ್ಮ. ಬಹುಶಃ ಅಮ್ಮ ಹಾಲು ಕರ್ತಿಲ್ಲ ಮತ್ತೆ ಬೆಣ್ಣೆ ಕೂಡ ಮಾಡಿಲ್ಲ. ಆದ್ರೆ ಇದೆಲ್ಲ ಆಗೋಕೆ ಹೇಗ್ ಸಾಧ್ಯ? ಅಮ್ಮ, 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 ಅಮ್ಮ. ಕಂದ, ಗೋಪಿಯರೇ, ನೀವೇನು ಕೆಲಸ ಮಾಡ್ತಿಲ್ವಾ? ಅಮ್ಮ, ನೀನು ಬೆಣ್ಣೆ ತೆಗಿಯೋದಿಲ್ವಾ? ಇಲ್ಲ ಕಂದ. ಆದ್ರೆ ಯಾಕಮ್ಮ? ಈಗ ಬೆಣ್ಣೆ ತೆಗಿಯೋ ಯಾವ ಅವಶ್ಯಕತೆನೂ ಇಲ್ಲ ಕಂದ. ಮತ್ತೆ ನಾನ್ ತಿನ್ನೋದೇನು? ನೀನೇ ನೋಡು ಭಗವಂತ ಪೌಂಡ್ರಿಕರ ಚಮತ್ಕಾರ. ಭಗವಂತ ಪೌಂಡ್ರಿಕ, ನನ್ನ ಮಗನಿಗೆ ಬೆಣ್ಣೆ ಕೊಡಿ. ನೋಡದ್ಯಾಕಂದ, ಇದನ್ ತಗೋ, ಹೊಟ್ಟೆ ತುಂಬಾ ಬೆಣ್ಣೆ ತಿನ್ನು. ತಗೋ. ನನ್ಗೆ ನಿನ್ ಕೈಯಾರೆ ಮಾಡಿರೋ ಬೆಣ್ಣೆ ಬೇಕು. ಕೃಷ್ಣ, ಕೆಲ್ಸ ಮಾಡ್ದೆ ನಮ್ಗೆಲ್ಲಾನು ಸಿಕ್ತಿರ್ಬೇಕಾದ್ರೆ ಕೆಲ್ಸ ಮಾಡೋದು ಯಾವ ಸೀಮೆ ಜಾಣ್ತನ?
ನನ್ನಿಂದ ನನ್ನ ಅಮ್ಮನ ಪ್ರೀತಿ ಕಿತ್ಕೊಂಡು ನೀನ್ ಬಹಳ ದೊಡ್ಡ ಅಧರ್ಮ ಮಾಡಿದ್ಯಾ ಪೌಂಡ್ರಿಕ. ಇನ್ನು ನಿನ್ನ ಈ ಅಧರ್ಮದ ಅಂತ್ಯನ ನಾನ್ ಮಾಡ್ಲೇಬೇಕು. ನಾನ್ ಹೇಗಾದ್ರೂ ಮಾಡಿ ಈ ಪೌಂಡ್ರಿಕನ ಮಾಯಾಜಾಲನ ಮುರಿಲೇಬೇಕು. ಇವನ್ ಭ್ರಮೆ ಅಂತೂ ಈ ಸಮಾಜದಲ್ಲಿ ದೊಡ್ಡ ರೋಗದ ಹಾಗೆ ಹರಡ್ತಾ ಇದೆ. ಈ ರೋಗದಿಂದ ಯಾರು ಪಾರಾಗೋ ಹಾಗೆ ಕಾಣ್ತಾನೆ ಇಲ್ಲ. ಈ ಜನರಿಗೆ ಕೆಲ್ಸದ ಮೇಲೆ ವಿಶ್ವಾಸನೇ ಇಲ್ಲ. ಈಗ ಇವನನ್ನು ತಡೀದೇ ಇದ್ರೆ ಅವನು ಪರಿವಾರ ಮತ್ತೆ ಸಮಾಜದ ಮೂಲಗಳನ್ನು ನಾಶ ಮಾಡ್ತಾನೆ. ಗೆಳೆಯ, ಭಗವಂತ ಪೌಂಡ್ರಿಕ್ರ ಹತ್ರ ಏನ್ ಕೇಳಿದ್ರು ಸಿಗುತ್ತೆ. ನಮಗೆ ಇಂಥ ಭಗವಂತ ಸಿಕ್ಕಿರೋದು ನಮ್ಮ ಸೌಭಾಗ್ಯನೇ. ನಡಿ, ಹೋಗ್ಬಿಟ್ಟು ಬೇರೆ ಏನಾದ್ರೂ ಕೇಳೋಣ. ಹೌದು ಗೆಳೆಯ, ನಮ್ಮನೆ ಅಕ್ಕಿನೂ ಮುಗ್ದೋಗಿದೆ. ಬಾ ಹೋಗ ಅವನನ್ನೇ ಕೇಳೋಣ. ನಡಿ 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 ನಡಿ. ನನ್ಗಂತೂ ತಿಳಿತಾ ಇಲ್ಲ ಈ ಮುಗ್ಧ ಜನರಿಗೆ ಹೇಗೆ ಅರ್ಥ ಮಾಡಿಸೋದು. ನಿಜವಾದ ಅಪರಾಧಿ ಆ ಪೌಂಡ್ರಿಕನೇ. ನಾರಾಯಣ ನಾರಾಯಣ. ಪರಮಾವತಾರಿ ಶ್ರೀಕೃಷ್ಣ, ಈ ನಾರದ ಮುನಿಯಿಂದ ನಿಮಗೆ ಕೋಟಿ ಪ್ರಣಾಮಗಳು. ಋಷಿವರ್ಯ, ನೀವು ಈ ರೂಪದಲ್ಲಿ? ಹೌದು ಪ್ರಭು, ನಿಮ್ಮ ಈ ಸಮಸ್ಯೆಗೆ ನಾನು ಪರಿಹಾರ ತಂದಿದ್ದೇನೆ. ಪ್ರಭು, ನೀವು ಯಾವ ಸಮಸ್ಯೆಯಲ್ಲಿ ಸಿಲುಕಿದ್ದೀರೋ ಆ ಸಮಸ್ಯೆಯ ಅಂತ್ಯ ಅತ್ಯಂತ ಸರಳ. ಪ್ರಭು, ನೀವು ಆ ದುಷ್ಟ ಮತ್ತು ದುರಾಚಾರಿ ಪೌಂಡ್ರಿಕನ ಅಂತ್ಯವನ್ನೇಕೆ ಮಾಡುತ್ತಿಲ್ಲ? ದೇವಋಷಿ, ಈ ಸಮಸ್ಯೆ ಅಲೌಕಿಕ ಅಲ್ಲ, ಲೌಕಿಕ. ಇದು ಅಲೌಕಿಕವಲ್ಲ, ಲೌಕಿಕ. ಪ್ರಭು, ನನಗೆ ಅರ್ಥವಾಗುತ್ತಿಲ್ಲ. ಇದಕ್ಕೆ ಪರಿಹಾರನ ಇದೇ ಲೋಕದಲ್ಲಿ ಹುಡುಕ್ಬೇಕು. ಇವತ್ತು ಪೌಂಡ್ರಿಕ ಬಂದಿದ್ದಾನೆ, ನಾಳೆ ಅವನ ಸ್ಥಾನದಲ್ಲಿ ಬೇರೆ ಯಾರು ಬರ್ತಾರೆ. ಸಮಸ್ಯೆ ಪೌಂಡ್ರಿಕನದಲ್ಲ, ಸಮಸ್ಯೆ ಕೆಲಸದ ಮಹತ್ವನ ಅರ್ಥ ಮಾಡ್ಕೊಳ್ತಾ ಇರೋದು. ಆದ್ರಿಂದ ಪೌಂಡ್ರಿಕ ಯಾವ ಕರ್ಮದ ಮಹತ್ವನ ವಿರೋಧಿಸಿದನೋ ಅದೇ ಕರ್ಮನ ಪುನಃ ಸ್ಥಾಪನೆ ಮಾಡಬೇಕು. ಕರ್ಮದ ಮಹತ್ವ ಅರಿವಾಗ್ತಿದ್ದ ಹಾಗೆ ಎಲ್ಲರ ಮುಂದೆ ಪೌಂಡ್ರಿಕನ ಮಾಯಿ ಮುರಿದು ಬೀಳುತ್ತೆ. ಆದರೆ ಪ್ರಭು, ನೀವಿದನ್ನು ಸಾಧಿಸುವುದು ಹೇಗೆ? ಋಷಿವರ್ಯ, ಮೂರ್ಖನ್ಗೆ ಮೂರ್ಖನ್ ಭಾಷೆಯಲ್ಲೇ ಅರ್ಥ ಮಾಡಿಸ್ಬೇಕು. ಮತ್ತೆ ಈ ಕಾರ್ಯದಲ್ಲಿ ನೀವು ನನಗೆ ಸಹಾಯ ಮಾಡಬೇಕು. ನಾರಾಯಣ ನಾರಾಯಣ. ಪ್ರಭು, ನನ್ನ ಪಾಲಿಗೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿದೆ? ಹೇ ಕಾಶಿನಗರಿ, ಹೇ ಮಹಾದೇವ, ನಾವು ಈ ಜಾಗದ ಬಗ್ಗೆ ಬಹಳ ಕೇಳಿದ್ವಿ. ಈಗ ನಾವೇ ನೋಡ್ತಿದ್ದೀವಿ. ದೊಡ್ಡ ದೊಡ್ಡ ಮಂದಿರ, ಸುಂದರ ಘಾಟ, ನದಿ ಅಲೆಗಳು ನೋಡ್ತಾ ಮನಸ್ಸು ಪ್ರಸನ್ನ ಆಗ್ತಿದೆ. ಸುಧಾ, ಬಾನು, ಬನ್ನಿ ಗಂಗಾ ಮಾತೆಗೆ ಪ್ರಣಾಮ ಮಾಡಿ ಮತ್ತೆ ಈ ಜಲನ ಕುಡೀರಿ. ನಿಲ್ಲಿ, ನಾನೇ ನೀರು ತರ್ತೀನಿ. ಮುಟ್ಬೇಡ. ಅಣ್ಣ ಅಣ್ಣ, ಯಾರು ನೀನು? ಪರಿಚಯ ಹೇಳ್ದೆ, ಅನುಮತಿನೂ ಇಲ್ಲದೆ ಈ ಗಂಗಾಜಲ ಹೇಗ್ ಕುಡಿತೀಯ? ಬ್ರಾಹ್ಮಣ ದೇವ, ನಾನು ಸುಧಾಮ ಅಂತ. ಮತ್ತಿವರು ನನ್ನ ತಮ್ಮ ಮತ್ತು ನನ್ನ ತಂಗಿ. ಇಲ್ಲಿ ಹೆಸರಿಂದಲ್ಲ,
ಜಾತಿಯಿಂದ ಮನುಷ್ಯನ ಗುರ್ತು ಹೇಳ್ಬೇಕು. ನಿನ್ ಜಾತಿ ಯಾವುದು? ನಾವು ನಮ್ ಜಾತಿನೇ ಹುಡುಕ್ತಿದೀವಿ. ನೀ ನಮ್ಮ ಅಪಹಾಸ್ಯ ಮಾಡ್ತಿದೀಯಾ? ಇಲ್ಲ ಬ್ರಾಹ್ಮಣ ದೇವ, ನಾನ್ ಸತ್ಯ ಹೇಳ್ತಿದ್ದೀನಿ. ನನಗ್ ನನ್ನ ಜಾತಿ ಬಗ್ಗೆ ಗೊತ್ತಿಲ್ಲ. ನನ್ನಪ್ಪ ಬ್ರಾಹ್ಮಣ ಆಗಿದ್ರು, ಆದ್ರೆ ಅಮ್ಮ ಅಲ್ಲ. ನನ್ನ ತಂದೆ ತಾಯಿ ಆಸೆ ಆಗಿತ್ತು ನಾನು ಬ್ರಾಹ್ಮಣ ಆಗ್ಬೇಕು ಅಂತ. ಮತ್ತೆ ಮತ್ತೆ ಸಮಾಜ ಹೇಳ್ತಿತ್ತು ನಾನು ಶೂದ್ರ ಅಂತ. ನನಗೆ ಅರ್ಥನೇ ಆಗ್ತಿಲ್ಲ ನನ್ನ ಜಾತಿ ಯಾವುದು ಅಂತ. ಅದಕ್ಕೆ ನಾನು ಕಾಶಿಗೆ ಬಂದಿದ್ದು. ನೀನು ನಿನ್ ಜಾತಿ ಪತ್ತೆ ಮಾಡೋಕಲ್ಲ, ಬದ್ಲಿಗೆ ಈಶ್ವರನ ಈ ನಗರನ ಅಪವಿತ್ರ ಮಾಡೋಕ್ ಬಂದಿದೀಯಾ. ನಮ್ಮ ಈ ಗಂಗಾ ಮಾತೆನ ಅಶುದ್ಧ ಮಾಡೋಕ್ ಬಂದಿದೀಯಾ. ಆದ್ರೆ ದೇವ್ರೆ ಹೇಳ್ತಾನೆ ಮನುಷ್ಯಂಗೆ ಯಾವ ಜಾತಿನೂ ಇರಲ್ಲ. ನೀ ಶೂದ್ರ ಆಗಿದ್ರು ನಮ್ಗೆ ಬುದ್ಧಿ ಹೇಳ್ತೀಯಾ? ಇಲ್ಲ ಇಲ್ಲ ಬ್ರಾಹ್ಮಣ ದೇವ, ನಾನು ಆಚಾರ್ಯ ಬ್ರಹ್ಮಾನಂದರನ್ನು ನೋಡಕ್ ಬಂದಿದ್ದೀನಿ. ಆಗ್ಲಿ, ನಾನು ನಿನ್ನ ಬ್ರಹ್ಮಾನಂದರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವರು ನಿನ್ಗೆ ಜ್ಞಾನ ಅಲ್ಲ, ಶಿಕ್ಷೆ ಕೊಡ್ತಾರೆ, ಶಿಕ್ಷೆ. ಪೌಂಡ್ರಿಕ ಭಗವಂತನಿಗೆ ಜೈ. ಪೌಂಡ್ರಿಕ ಭಗವಂತನಿಗೆ ಜೈ. ಪೌಂಡ್ರಿಕ ಭಗವಂತನಿಗೆ ಜೈ. ಪೌಂಡ್ರಿಕ ಭಗವಂತನಿಗೆ ಜೈ. ಭಗವಂತ, ನನ್ನ ಮನ್ಸಿಗೆ ಆಸೆ ಆಗ್ತಿದೆ ಸಿಹಿ ತಿನ್ಬೇಕು ಅಂತ. ನಿನಗೆ ಸಿಹಿ ತಿನ್ನೋ ಆಸೆ ಆಗಿದ್ಯಾ? ಪೌಂಡ್ರಿಕ ಭಗವಂತನಿಗೆ ಜೈ. ಪೌಂಡ್ರಿಕ ಭಗವಂತನಿಗೆ ಜೈ. ಸ್ವೀಕರಿಸು. ಭಗವಂತ, ಈ ಸಿಹಿ ಅಂತೂ ದಿವ್ಯವಾಗಿದೆ. ತಿನ್ನು, ಹೊಟ್ಟೆ ತುಂಬ ತಿನ್ನು. ನೀವೆಲ್ಲ ಸಿಹಿನಂತೂ ತಿನ್ಬೇಕು. ನಿಮ್ ಮಧ್ಯದಲ್ಲೇ ನಿಮ್ ಭಗವಂತನೂ ಇದ್ದಾನೆ. ಭಗವಂತ, ನನಗೆ ಹೊಸ ಬಟ್ಟೆ ಬೇಕು. ನಿನಗೆ ವಸ್ತ್ರ ಬೇಕಾಗಿದೆಯಾ? ಆಗ್ಲಿ. ಭಗವಂತ ಪೌಂಡ್ರಿಕರಿಗೆ ಜೈ. ಭಗವಂತ ಪೌಂಡ್ರಿಕನಿಗೆ ಜೈ. ಭಗವಂತ ಪೌಂಡ್ರಿಕನಿಗೆ ಜೈ. ಈ ಚಮತ್ಕಾರಿ ಭಗವಂತನ್ಗೆ ಯಾವ್ದಾದ್ರೂ ಉಪಾಯ ಹುಡ್ಕು. ರಾಧಿ, ನೀನೇ ಏನಾದ್ರೂ ಹೇಳು, ಯಾಕಂದ್ರೆ ಯಾವಾಗ್ಲೂ ನಿನ್ನ ಯುಕ್ತಿನೇ ನಮ್ ಸಮಸ್ಯೆಗೆ ಪರಿಹಾರ ಆಗಿರುತ್ತೆ. ನಾನೇ ಕೇಳಿ ಗೊಲ್ಲ, ಯಾವಾಗ್ಲೂ ಪ್ರತಿಯೊಂದು ಸಮಸ್ಯೆನ ನೀನೇ ಶುರು ಮಾಡ್ತೀಯಾ, ಆಮೇಲೆ ಪರಿಹಾರನ ನನ್ನೇ ಕೇಳ್ತೀಯಾ. ನಾನೇನ್ ಪರಿಹಾರನ ಜೊತೆಲಿ ಇಟ್ಕೊಂಡಿರ್ತೀನಾ? ಸಮಸ್ಯೆ ಪೌಂಡ್ರಿಕಂದಲ್ಲ, ಬದ್ಲಿಗೆ ನಿಮ್ಮಿಬ್ರದು. ಈ ಸಮಸ್ಯೆಗೆ ಪರಿಹಾರ ನನ್ಗೆ ಇಲ್ಲಿ ತನಕ ಗೊತ್ತಾಗ್ಲಿಲ್ಲ. ಯಾವಾಗ ನೋಡಿದ್ರು ನೀವಿಬ್ರು ಜಗಳನೇ ಆಡ್ತಿರ್ತೀರಾ. ಮೊದ್ಲು ಈ ಸಮಸ್ಯೆಗೆ ಪರಿಹಾರ ಹುಡುಕಿ, ಆಮೇಲೆ ಪೌಂಡ್ರಿಕನ್ ಸಮಸ್ಯೆ ಬಗ್ಗೆ ಯೋಚನೆ ಮಾಡೋಣ. ಕೃಷ್ಣ, ಭಗವಂತ ಪೌಂಡ್ರಿಕನಿಂದ ನೀನು ಏನಾದ್ರೂ ಕೇಳ್ಕೊ. ಭಗವಂತ ಪೌಂಡ್ರಿಕ ಭಕ್ತರ ಬೈಕೆಗಳನ್ನೆಲ್ಲ ಈಡೇರಿಸ್ತಾರೆ. ರಾಧೆ ಪುಟ್ಟಿ, ನೀನು ಏನಾದ್ರೂ ಕೇಳು. ಕೃಷ್ಣ, ನನ್ ತಾಳ್ಮೆ ಮಿತಿ ಮೀರ್ ಹೋಗಿದೆ. ಏಟ್ ತಿನ್ನೋರು ಮಾತಿಗ್ ಬಗ್ಗಲ್ಲ. ಇದನ್ ತಗೊಳ್ಳಿ. ನೀವು ಬನ್ನಿ ನನ್ ಜೊತೆ. ಈಗ್ಲೇ ಆ ಪೌಂಡ್ರಿಕನನ್ನ ವಿಚಾರಿಸ್ತೀನಿ. ಅಣ್ಣ, ಈಗ ಭಗವಂತ ಪೌಂಡ್ರಿಕನ ಹತ್ರ ಅಲ್ಲ, ಬದ್ಲಿಗೆ ಅವ್ನ್ ಭಕ್ತರ ಹತ್ರ ಹೋಗ್ಬೇಕಾದ ಸಮಯ. ಇದನ್ ತಗೊಳ್ಳಿ. ಕೃಷ್ಣ, ನನ್ಗೆ ಅರ್ಥ ಆಗ್ಲಿಲ್ಲ. ಅಣ್ಣ ಬಾ, ನಾನ್ ನಿನ್ಗೆ ಎಲ್ಲ ಹೇಳ್ತೀನಿ. ನೋಡ್ತಿರೋ ಅಣ್ಣ, ಇವನ್ ನಿನ್ಗೆ ಏನು ಅರ್ಥ ಮಾಡ್ಸಲ್ಲ. ರಾಧೆ, ನಡಿ ರಾಧೆ, ಬಾ ಅಣ್ಣ. ಅಪರಾಧ ಮಾಡಿದ ನಿಜ ಬಾಲಕ. ನಿನ್ನ ಜಾತಿ ಹೇಳ್ದೇನೆ ನೀನು ಗಂಗಾ ತೀರದಲ್ಲಿ ನೀರು ಕುಡಿಯೋ ದುಸ್ಸಾಹಸ ಮಾಡಿದೆ. ಗಂಗೆ ತೀರದಲ್ಲಿ ಯಾವುದೇ ಕಾರ್ಯ ಆದ್ರೂ ನನ್ನ ಅನುಮತಿಯಿಂದನೇ ಸಂಪನ್ನ ಆಗೋದು. ಆಚಾರ್ಯರೇ, ಆದ್ರೆ ಈ ಸೃಷ್ಟಿಯೆಲ್ಲ ಪರಮಾತ್ಮನೇ ಮಾಡಿದಾನೆ. ಇಲ್ಲಿರೋ ಜೀವಿ ನಿರ್ಜೀವಿ ಜಡಚೇತನಗಳೆಲ್ಲ ಅವನ್ ರಚನೆನೆ. ನಿಮ್ಮನ್ನು ಅವನೇ ಮಾಡಿದಾನೆ, ಮತ್ತೆ ನನ್ನನ್ನು. ಯಾವ ಜಲತತ್ವ ನಿಮ್ಮ ಶರೀರದಲ್ಲಿದೆಯೋ ಅದೇ ನನ್ನಲ್ಲೂ. ಅಂದ್ರೆ ಈ ಜಲದ ಮೇಲೆ ಜಗತ್ತಿನ ಎಲ್ಲಾ ಪ್ರಾಣಿಗಳಿಗೂ ಸಮಾನ ಅಧಿಕಾರ ಇರಬೇಕು. ಆಚಾರ್ಯರೇ, ಗಂಗಾ ಮಾತೆ ಏನಾದ್ರೂ ಹೇಳಿದ್ಲಾ ನನ್ನ ನೀರ್ನ ಕೇವಲ ಬ್ರಾಹ್ಮಣರೇ ಕುಡಿಬೇಕು ಅಂತ? ಶೂದ್ರರಲ್ಲ. ಅವಳ ಜಲದಿಂದ ಕೇವಲ ಮನುಷ್ಯರಲ್ಲ, ಬದ್ಲಿಗೆ ಪಶು ಪಕ್ಷಿಗಳು ಬಾಯಾರಿಕೆ ನೀಗಿಸ್ಕೊಳ್ತವೆ.
ಗಂಗಾ ಮಾತೆಗಂತೂ ಇದರಿಂದ ಏನೂ ತೊಂದರೆ ಇಲ್ಲ. ನಮ್ ಪ್ರಾಕೃತಿಕ ಸಂಪತ್ತಿನ ಮೇಲೆ ವ್ಯಕ್ತಿ ವಿಶೇಷತೆ ತೋರಿಸೋದು ಉಚಿತನಾ? ಬಾಲಕ, ಬಾಯ್ ಮುಚ್ಚು. ಗಂಗಾ ಮಾತೆಗಲ್ಲ, ನಮಗ್ ತೊಂದರೆ ಇದೆ. ನೀನಿಲ್ಲಿಗೆ ಜಾತಿ ಪ್ರಮಾಣಕ್ಕೆ ಬಂದಿದ್ದ ನಮಗ್ ಪಾಠ ಮಾಡಕ್ಕ? ಹಾ ಆಚಾರ್ಯರೇ, ಜಾತಿಗೆ ಪ್ರಮಾಣ ಪಡೆಯೋಕೆ ಬಂದಿದ್ದು. ಸರಿ, ನಿನ್ನ ಜಾತಿ ಪ್ರಮಾಣ ಈಗಲೇ ಕೊಡ್ತೀನಿ. ಪಂಚರೆ, ನೀವು ಬ್ರಾಹ್ಮಣ ಸಮಾಜದ ಪ್ರತಿನಿಧಿಗಳು. ಈ ಜ್ಞಾನಿ ಬಾಲಕನ ಭವಿಷ್ಯ ಈಗ ನಿಮ್ಮ ಕೈಯಲ್ಲೇ ಇದೆ. ಈ ಹುಡುಗ ಬ್ರಾಹ್ಮಣ ಆಗೋದಕ್ಕೆ ಯೋಗ್ಯನಾ? ನಮ್ಮ ಬ್ರಾಹ್ಮಣ ಸಮಾಜ ಇವನನ್ನ ಸ್ವೀಕಾರ ಮಾಡುತ್ತಾ? ಇಷ್ಟು ಒಳ್ಳೆ ದಿನ ಬರ್ಬೋದು ಅಂತ ನಾನು ಕಲ್ಪನೆನೂ ಮಾಡಿರ್ಲಿಲ್ಲ. ನಿಜ ಹೇಳಿದ್ರಿ ದಾಮೋದರಣ್ಣ, ಒಳ್ಳೆ ದಿನ ಬಂದೇ ಬಿಡ್ತು. ಆದ್ರೆ ಈ ಸೌಭಾಗ್ಯ ಭಗವಂತ ಪೌಂಡ್ರಿಕರ ಕೃಪೆಯಿಂದ ಸಿಕ್ಕಿದೆ. ಕೆಲ್ಸಾನೇ ಮಾಡದೆ ಬೇಕಾಗಿದ್ದೆಲ್ಲ ಸಿಗ್ತಾ ಇದೆ. ಇನ್ನು ಪ್ರಭುವಿನ ಧ್ಯಾನದಲ್ಲಿ ಮುಳುಗಿದ್ರಾಯ್ತು. ಪ್ರಭು ದೃಷ್ಟಿಲಿ ಒಳ್ಳೇದು ಅಂತಾನೂ ಇಲ್ಲ, ಕೆಟ್ಟದ್ದು ಅಂತಾನೂ ಇಲ್ಲ. ಪ್ರಭು ಅಂತೂ ಎಲ್ರೂ ಸಮಾನ ದೃಷ್ಟಿಯಲ್ಲಿ ನೋಡ್ತಾರೆ. ಗೆಳೆಯ, ನಿಜವಾಗ್ಲೂ ಒಳ್ಳೆ ದಿನ ಬಂದಿದೆ. ಏನು ಕಷ್ಟ ಇಲ್ದೆ ಫಲ, ವಸ್ತು ಎಲ್ಲ ಸಿಕ್ತಿದೆ. ಕೃಷ್ಣ, ಯಾಕೆ ಹೀಗ್ ನಗ್ತಿದ್ದೀರಿ? ಶಂಸಿ ಸುಂದರಣ್ಣ, ನಾವೆಲ್ಲ ಕೇವಲ ನಿಮ್ ಮೂರ್ಖತನ ನೋಡಿ ನಗ್ತಿದೀವಿ. ಕೃಷ್ಣ, ನಿನಗ್ ಯಾರು ಹೇಳಿದ್ದು ನಾವೆಲ್ಲ ಮೂರ್ಖರು ಅಂತ? ಈಗ ನಾವು ಕಷ್ಟನೂ ಪಡ್ತಿಲ್ಲ, ಯಾವ ಪರಿಶ್ರಮ ಇಲ್ದೆ ಬೇಕಾದ್ ಸಿಕ್ತಿದೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಕೆಲಸ ಮಾಡ್ದಿದ್ರೆ ಕೇವಲ ಬುದ್ಧಿವಂತರಿಗೆ ಮಾತ್ರ ಫಲ ಸಿಗೋದು. ಆದ್ರೆ ಯಾರು ಹೇಳಿದ್ರು ನಿಮ್ಗೆ ನೀವು ಕೆಲಸ ಮಾಡಲ್ಲ ಅಂತ? ನಿಮ್ಗೆಲ್ಲ ಅರ್ಥ ಆಗ್ಲಿ ಅಥವಾ ಬಿಡ್ಲಿ, ಆದ್ರೆ ಪೌಂಡ್ರಿಕ ಮಾತ್ರ ನಿಮ್ಮನ್ನೆಲ್ಲ ಮೂರ್ಖರನ್ನಾಗಿ ಮಾಡಿತಾನೆ. ಕೃಷ್ಣ, ನಿನ್ನ ಮಾತಿನ ಅರ್ಥ ಏನು? ಅಣ್ಣ, ನೀವೆಲ್ಲ ಇಲ್ಲಿಂದ ನಡ್ಕೊಂಡು ಆ ಪೌಂಡ್ರಿಕನ್ ತನಕ ಹೋಗ್ತೀರಾ. ನಡೆಯೋ ಕೆಲ್ಸ ಅಂತೂ ಮಾಡ್ಲೇಬೇಕಲ್ವಾ? ನಿಮ್ ಕೈಯನ್ನ ಎತ್ತಿ ನಿಮ್ ಬಾಯೊಳಗಡೆ ಆಹಾರ ಹಾಕ್ತೀರಾ, ಅದೂನು ಒಂದ್ ಕೆಲ್ಸನೇ ತಾನೇ? ಅಂದ್ರಿ ಎಲ್ಲ ಕೆಲ್ಸನೂ ನೀವೇ ಮಾಡ್ತೀರಾ. ಮತ್ತೆ ಆ ಪೌಂಡ್ರಿಕ ಅದೆಂತ ಭಗವಂತ? ಆನಂದ ಆಗೋದು ಯಾವಾಗಂದ್ರಿ, ನಾವು ನಮ್ ಬಾಯಿ ತೆರೆದಾಗ ಆಹಾರ ಆದಾಗೆ ನಮ್ ಬಾಯಿಗೆ ಬರ್ಬೇಕು. ಆದ್ರೆ ಬಾಯಿ ಆಡ್ಸೋ ಕೆಲ್ಸ ಮಾತ್ರ ಇರುತ್ತೆ. ಮಲ್ಕೊಂಡಿರಿ, ತಿಂತ ಇರಿ, ಮತ್ತೆ ಭಗವಂತನ ಸ್ಮರಣೆ ಮಾಡ್ತೀರಿ. ಕೃಷ್ಣ ನಿಜ ಹೇಳ್ತಿದ್ದಾನೆ, ನಮಗೆಲ್ಲ ಮೋಸ ಆಗಿದೆ. ಅಣ್ಣ, ಕೇವಲ ಮೋಸ ಅಲ್ಲ, ಬದ್ಲಿಗೆ ಬಹಳ ದೊಡ್ಡ ಮೋಸ ಆಗಿದೆ. ಕೆಲ್ಸ ಮಾಡೋದ್ ಬೇಡ ಅಂತ ಹೇಳಿ ನಿಮ್ಮಿಂದ ಕೆಲ್ಸ ಮಾಡಿಸ್ತಿದ್ದಾನೆ. ಆದ್ರೆ ಇದಕ್ಕೆ ಪರಿಹಾರ ಏನು? ರಾಧಿ, ಇದಕ್ಕೆ ಪರಿಹಾರನ ಪೌಂಡ್ರಿಕ ಭಗವಂತನೇ ಹೇಳ್ಬೇಕು. ಹಾ, ಬನ್ನಿ ನಾವು ಪೌಂಡ್ರಿಕ ಭಗವಂತನ ಹತ್ರನೇ ಹೋಗಿ ಈ ಸಮಸ್ಯೆಗೆ ಪರಿಹಾರ ಕೇಳೋಣ. ಬನ್ನಿ. ಆದ್ರೆ ನೀನು ಏನ್ ಮಾಡ್ತಿದ್ಯಾ? ರಾಧಿ, ನೀನ್ ಸುಮ್ನೆ ನೋಡ್ತಾ ಹೋಗು. ಬಾಲಕ, ನಾವು ಎಲ್ಲಾ ರೀತಿಯಲ್ಲೂ ಹುಡುಕ್ ನೋಡಿದ್ವಿ. ಪುರಾಣ ಹಾಗೂ ಗ್ರಂಥಗಳಲ್ಲಿ ಎಲ್ಲೂ ಇಂಥ ವ್ಯವಸ್ಥೆ ಇಲ್ಲ. ನೀನು ಬ್ರಾಹ್ಮಣ ಆಗೋಕ್ಕಾಗಲ್ಲ. ಇಲ್ಲ ಆಚಾರ್ಯರೇ, ನನ್ ಮೇಲೆ ದಯೆ ತೋರಿಸಿ. ನಾನು ನಿಮ್ ಪುತ್ರನ ವಯಸ್ಸವನು. ನಾನು ಬ್ರಾಹ್ಮಣ ಆಗದೆ ಇದ್ರೆ ನನ್ನ ತಂದೆ ತಾಯಿ ಅಂತಿಮ ಇಚ್ಛೆ ಪೂರ್ತಿ ಆಗಲ್ಲ. ನನ್ನ ಜೀವನನೇ ನಿರಾರ್ಥಕ ಆಗ್ಬಿಡುತ್ತೆ. ಬಾಲಕ, ಹೋಗಿ ಶೂದ್ರರ ಕೆಲಸ ಮಾಡು. ಇಲ್ಲ ಆಚಾರ್ಯರೇ, ನಾನು ನಿಮಗ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ನಿಮ್ಮನ್ ಬೇಡ್ಕೊಳ್ತೀನಿ. ನನಗ್ ಸಹಾಯ ಮಾಡಿ. ಆಗ್ಲಿ, ನೀನು ಬ್ರಾಹ್ಮಣ ಆಗ್ಲೇಬೇಕು ಅಂತಿದ್ರೆ ನೀನು ಮೊದಲನೇದಾಗಿ ಶುದ್ಧ ಆಗ್ಬೇಕು. ನೀನು ಶುದ್ಧನಾಗೋಕೆ ಇರೋದು ಒಂದೇ ದಾರಿ. ಹೋಗು. ಎಲ್ಲಾದರೂ ನಿನಗೆ ಚಾಂಡಾಲ, ಪಶು
ಹಾಗೂ ಶೂದ್ರ ಕಾಣಿಸ್ತಾನೋ ಅವರಿಗೆ ಉದ್ದಂಡ ಪ್ರಣಾಮ ಮಾಡು. ಇಲ್ಲಿಂದಲೇ ನಿನ್ನಯ ಶುದ್ಧತೆಯ ಆರಂಭ ಆಗ್ಲಿ. ಇದೇ ನಿನ್ನಯ ಹಾಗೂ ನಿನ್ನ ತಂದೆ ತಾಯಿಯ ಕಡೆ ಆಸೆಗೆ ಅಡಿಪಾಯ ಆಗ್ಲಿ. ಹೇಳು, ನಿನಗೆ ಒಪ್ಪಿಗೆನಾ? ಸರಿ ಆಚಾರ್ಯರೇ, ಇನ್ನು ನನ್ನ ತಂದೆ ತಾಯಿ ಅಂತಿಮ ಇಚ್ಛೆನ ಪೂರ್ತಿ ಮಾಡೋಕೆ ಇದೊಂದೇ ಮಾರ್ಗ ಉಳಿದಿದ್ರೆ ನನಗೊಪ್ಪಿಗೆ ಇದೆ. ಇದೆಲ್ಲ ಹೇಗ್ ಸಾಧ್ಯ ಇದೆ? ನಿಮ್ಗೆಲ್ರಿಗೂ ಬುದ್ಧಿ ಭ್ರಮಣೆ ಆಗಿದ್ಯಾ? ನಿಮ್ಮ ಕೈಕಾಲ್ಗಳೇ ಚಲಿಸದೇ ಇದ್ರೆ ಭೋಜನ ಹೇಗ್ ಮಾಡ್ತೀರಾ? ಇಲ್ಲ ಭಗವಂತ, ನೀವಿರ್ಬೇಕಾದ್ರೆ ಊಟವನ್ನ ನಾವೇ ನಮ್ಮ ಕೈಯಾರೆ ಯಾಕೆ ಮಾಡ್ಬೇಕು? ನೀವು ಭಗವಂತ ಆಗಿ ನಮ್ಗಾಗಿ ಇಷ್ಟನ್ನಾದ್ರೂ ಮಾಡ್ಬೋದಲ್ಲ. ಊಟ ಅದಾಗೆ ನಮ್ಮ ಬಾಯೊಳಗಡೆ ಹೋಗೋ ಹಾಗೆ. ಭಗವಂತ, ಹೇಗೆ ನಮ್ಮ ಉಸಿರಾಡೋ ಕ್ರಿಯೆ ಸ್ವಚಲಿತನೋ ಹಾಗೆ ನಾವು ಕೇಳ್ತಿರೋದು ನಮ್ಮ ಆಹಾರದ ಕ್ರಿಯೆನೂ ಸ್ವಚಲಿತ ಮಾಡ್ಬಿಡಿ. ಇದ್ ಹೇಗಾಗೋಕ್ ಸಾಧ್ಯ? ಭಗವಂತ, ಇದ್ರ ಅರ್ಥ ಕೃಷ್ಣ ಹೇಳಿದ್ದು ಸತ್ಯ ಆಗಿತ್ತು. ನೀವು ನಮ್ಗೆಲ್ಲ ಏನೋ ಚಮತ್ಕಾರ ತೋರಿಸಿದ್ರಿ. ಮತ್ತೆ ಫಲದ ಪ್ರಾಪ್ತಿಗಾದ್ರೂ ನಾವು ಕೆಲಸ ಮಾಡ್ಲೇಬೇಕು. ಆ ಕೆಲಸ ಚಿಕ್ಕದೇ ಇರ್ಲಿ ಅಥವಾ ದೊಡ್ಡದೇ ಇರ್ಲಿ. ಭಗವಂತ ಪೌಂಡ್ರಿಕ, ನಮಗೂ ಏನೋ ಬೇಕಾಗಿದೆ. ಭಗವಂತ, ಇವನು ನನ್ನ ಮಗ, ಮತ್ತಿವಳು ನನ್ನ ಸೊಸೆ. ಇವ್ರ ಜೀವನದಲ್ಲಿ ಎಲ್ಲ ಇದೆ, ಆದ್ರೆ ಎಲ್ಲ ಇದ್ರೂ ಸಹ ಪ್ರಸನ್ನತೆ ಇಲ್ಲ. ಹೌದು ಭಗವಂತ, ನಮಗಿನ್ನೇನೂ ಬೇಡ, ಆನಂದ ಅಷ್ಟೇ ಸಾಕು. ಕೃಷ್ಣ, ನಾನು ಭೋಜನ, ವಸ್ತ್ರ ಮತ್ತೆ ಆವಾಸದಂತ ಸೌಲಭ್ಯನ ಕೊಡಬಹುದು, ಪ್ರಸನ್ನತೆ ಅಲ್ಲ. ಪ್ರಸನ್ನತೆ ಅನ್ನೋದು ಒಂದು ಮಾನಸಿಕ ಸ್ಥಿತಿ. ಅದು ಮನುಷ್ಯರ ಮನ ಮತ್ತೆ ಮನೋಭಾವದ ಗತಿ ತಾನೆ. ಇದರಲ್ಲಿ ಯಾವುದೇ ಭಗವಂತ ಏನ್ ಮಾಡ್ಬೋದು? ಮತ್ತೆ ನಾನು ಕೂಡ ಒಬ್ಬ ಭಗವಂತನೇ. ಭಗವಂತ ಪೌಂಡ್ರಿಕ, ಒಮ್ಮೆ ನೀವು ಭಗವಂತ ಆಗಿದ್ರಿ ನೀವೇನ್ ಬೇಕಾದ್ರೂ ಮಾಡಕ್ ಸಾಧ್ಯ. ನೀವು ಎಲ್ರಿಗೂ ಬೇಕಾದ ಜ್ಞಾನ ಕೊಟ್ಟಿದ್ದೀರಾ, ಆದ್ರೆ ಅದು ಅಪೂರ್ಣ. ಹೌದು ಪೌಂಡ್ರಿಕ, ಕೃಷ್ಣ ಸತ್ಯ ಹೇಳ್ದ. ಅಪೂರ್ಣ ಜ್ಞಾನ ಅಜ್ಞಾನಕ್ಕಿಂತಲೂ ಹಾನಿಕರ ಆಗ್ಬೋದು. ನೀವ್ ಯಾರೇ ಆಗಿದ್ರು ಅನ್ನ ನೀರನ್ನ ಕೊಟ್ಟು ನಮ್ಗೆ ಸಹಾಯ ಮಾಡ್ತಿದ್ದೀರಿ, ಆದ್ರೆ ನಮ್ ಭಗವಂತ ಆಗಕ್ ಸಾಧ್ಯ ಇಲ್ಲ. ಭಗವಂತ ಪ್ರಸನ್ನತೆ ಮಾತ್ರ ಏನ್ ಬೇಕಾದ್ರೂ ಕೊಡಬಲ್ಲ, ಆದ್ರೆ ದಿಗ್ಭ್ರಮೆ ಮಾಡೋ ಜ್ಞಾನನ ಯಾವತ್ತೂ ಕೊಡಲ್ಲ. ನಾನು ಹೀಗೆಲ್ಲ ಸೋಲಲ್ಲ ಕೃಷ್ಣ. ಕಂಸ ನಂಗೆ ಹೇಳಿದ್ದಾರೆ. ನೀವು ಒಂದು ವಿಷಯ ನೆನಪಿಡಿ ಭಗವಂತ ಪೌಂಡ್ರಿಕ, ಅವನು ವಿಷ್ಣು. ವೃಂದಾವನ ವಾಸಿಗಳೇ ಅವನ ನಿಜವಾದ ಶಕ್ತಿ. ವೃಂದಾವನ ವಾಸಿಗಳೊಂದಿಗೆ ಸೇರಿ ಎಂತಹ ಲೀಲೆ ಹೆಣೆಯುತ್ತಾನೆಂದರೆ ನೀವೇನು ಯೋಚಿಸಲೇ ಸಾಧ್ಯವಾಗದು. ನಿಮಗೆ ವಿಶೇಷ ಯೋಚನೆಯ ಅವಶ್ಯಕತೆ ಇದೆ. ಅದ್ಭುತ.
ಇದಂತೂ ಅತ್ಯದ್ಭುತ. ನನ್ನ ಮನಸ್ಸಿನ ನವಿಲು ಗರಿಬಿಚ್ಚಿ ಕುಣಿಯೋಕೆ ಶುರು ಮಾಡಿದೆ. ಈ ದಿನ ನನ್ನ ಮನಸ್ಸು ಹರ್ಷಗೊಂಡಿದೆ. ಋಷಿವರ್ಯ, ಋಷಿವರ್ಯ, ನೀವು ಈ ಪೌಂಡ್ರಿಕನ ಮಾಯೆಗೆ ಮರಳಾಗ್ಬಿಟ್ಟಿದ್ದೀರಾ. ಕ್ಷಮಿಸಿ ಪ್ರಭು. ಬಹಳ ದೊಡ್ಡ ಮಾಯಾವಿ ಪೌಂಡ್ರಿಕ. ಇವನ್ ಬಹಳ ದೊಡ್ಡ ಮಾಯನೇ ರಚಿಸಿದಾನೆ. ಆದ್ರೆ ನಾನು ಎಲ್ಲ ಬೃಂದಾವನ ವಾಸಿಗಳನ್ನ ಪೌಂಡ್ರಿಕನ ಮಾಯೆಯಿಂದ ರಕ್ಷಿಸಬೇಕು. ಬ್ರಜಮಂಡಲದ ಗೋಪಿಯರೇ, ಇವತ್ ನಾನ್ ನಿಮ್ಗೆಲ್ಲ ನನ್ ಕೊಳಲಿನ ಧ್ವನಿಯಿಂದ ಪ್ರೇಮರಸದ ಪಾಠ ಹೇಳ್ತೀನಿ. ಸಾಮಧಾನ ದಂಡ ಭೇದ ಯಾವುದೋ ನೀತಿಯನ್ನು ಬಳಸಿ ಮತ್ತು ನಿಮ್ಮ ಮಾಯೆಯಿಂದ ಆ ಪರಮಾವತಾರಿಯ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿಬಿಡಿ. ಅವನಿಗೆ ಆ ಗೋಪಿಯರ ಮೇಲೆ ಅತ್ಯಧಿಕ ಪ್ರೇಮವಲ್ಲವೇ ಅವರನ್ನು ಗೋಲೋಕದಿಂದ ಕರೆತಂದಿದ್ದಾನೆ. ಅವರಿಗೆ ಅನಾದರದ ಪಾಠವಾದರೆ, ಅವರ ಮರ್ಯಾದೆಗೆ ಭಂಗವಾದರೆ ಆಗ ಕಂಸನ ವಾಸ್ತವಿಕ ಓಂ ಕಂಸಾಯ ನಮಃ ಆಗುವುದು. ಗೋಪಿಯರೇ, ಇವತ್ತು ಭಗವಂತ ಪೌಂಡ್ರಿಕ ನಿಮ್ಮ ಜೀವನದ ಸರ್ವೋಚ್ಚ ಜ್ಞಾನ ನೀಡ್ತಾ ಇದ್ದಾರೆ. ನನ್ನ ಮಾತನ್ನ ಧ್ಯಾನಿಸಿ. ನೀವೆಲ್ಲ ಪರಂಪರಾಗತ ಬಂಧಗಳಿಂದ ಮುಕ್ತರಾಗಿ ಸ್ವಚ್ಛಂದತೆ ನಿಮ್ದಾಗ್ಲಿ. ನಿಮ್ಮ ವಿಚಾರಗಳಿಗೆ ಮುಕ್ತಿ ಕೊಡಿ. ನಿಮ್ಮ ಎಲ್ಲಾ ಪರಿಧಾನಗಳಿಂದ ಹೊರಗೆ ಬನ್ನಿ. ಎಲ್ಲಾ ಕಾರ್ಯವನ್ನು ಮುಕ್ತವಾಗಿ ಸಂವಾದ ಮಾಡಿ. ಏನ್ ಮನ್ಸಿಗೆ ಬರುತ್ತೋ ಅದನ್ನೇ ಹೇಳಿ. ಹಾಡೋದ್ ಮುಕ್ತವಾಗಿರ್ಲಿ. ಮತ್ತೆ ಯಮುನೆಯಲ್ಲಿ ಸ್ನಾನ ಮಾಡಿದ್ರೆ ಪೂರ್ಣವಾಗಿ ಸ್ನಾನ ಮಾಡಿ. ಇದೇ ಪ್ರೇಮ, ಇದೇ ಜೀವನ, ಇದೇ ಸುಖವಾಗಿರುವ ಅತಿ ದೊಡ್ಡ ಮಂತ್ರ. ಬನ್ನಿ ನನ್ ಜೊತೆ. ಎಲ್ಲಾದರೂ ನಿನಗೆ ಕೆಳಜಾತಿಯ ಮಂದಿ ಕಣ್ಣಿಗೆ ಬಿದ್ರೆ ಅವ್ರಿಗೆ ಉದ್ದಂಡ ನಮಸ್ಕಾರ ಮಾಡು. ಏನಾಯ್ತು ಸುಧಾ? ಅಣ್ಣ, ನಾವಿಲ್ಲಿಗೆ ಶುದ್ಧಿ ಪ್ರಮಾಣಕ್ಕೆ ಬಂದಿದ್ದು, ಆದ್ರೆ ಆ ಬ್ರಾಹ್ಮಣರು ನಮ್ಮ ಕತ್ತಿಗೆ ಗಂಟೆ ಹಾಕಿದ್ರು. ಅಲ್ಲದೆ ಕೆಳಜಾತಿಗೆ ನಮಸ್ಕಾರ ಮಾಡೋ ಶಿಕ್ಷೆ ಕೊಟ್ರು. ಇದೆಂತ ಶುದ್ಧಿ ಅಣ್ಣ? ಇದು ಗಂಟೆ ಅಲ್ಲ, ನಮ್ಗಿದೊಂದು ಪರೀಕ್ಷೆ. ಅವರು ಆಚಾರ್ಯರು, ನಮ್ ಗುರು ಅವರು. ಹೀಗೊಂದು ಮಾತಿದೆ,
ಗುರು ಹೇಳೋ ಪ್ರತಿ ಶಬ್ದ ಮತ್ತೆ ಕೊಟ್ಟಿರೋ ಶಿಕ್ಷೆ ಶಿಷ್ಯರಿಗೆ ಆಶೀರ್ವಾದ ಆಗುತ್ತೆ. ಹೀಗೂ ಇರಬಹುದು. ಇಲ್ಲಿರೋ ಗಂಟೆ ನಮ್ ಗುರು ನೀಡಿರೋ ಆಶೀರ್ವಾದ ಸಿದ್ಧಿ ನೀನು. ಹರ ಹರ ಮಹಾದೇವ. ಅಲ್ನೋಡಿ, ಬನ್ನಿ ಅವ್ರಿಗೆ ಪ್ರಣಾಮ ಮಾಡೋಣ. ಹೇ ಶ್ರೀಮಾನ್, ನಮ್ ಪ್ರಣಾಮನ ಸ್ವೀಕಾರ ಮಾಡಿ. ಅಯ್ಯೋ, ಇದೇನ್ ಮಾಡ್ತಿದ್ದೀರಿ? ಶ್ರೀಮಾನ್, ನಮ್ ಪ್ರಣಾಮ ಸ್ವೀಕರಿಸಿ. ನಮ್ಮನ್ನ ಜನರು ಕೀಳ ದೃಷ್ಟಿಯಲ್ಲಿ ನೋಡ್ತಾರೆ, ಮತ್ ನೀವು ನಮ್ಗೆ ನಮಸ್ಕಾರ ಮಾಡ್ತಿದ್ದೀರಾ ಮಕ್ಳೇ? ಹೌದು ಶ್ರೀಮಾನ್, ನಾವು ನಿಮಗೆ ಪ್ರಣಾಮ ಮಾಡ್ತಿದ್ದೀವಿ. ಆದ್ರೆ ಯಾಕೆ ಮಕ್ಳೇ? ಯಾಕಂದ್ರೆ ನೀವೇ ತಾನೆ ಮನುಷ್ಯರ ಅಂತಿಮ ಯಾತ್ರೆ ತನಕ ಅವ್ರ ಜೊತೆ ಇರ್ತೀರಿ. ಅದು ಶ್ರೇಷ್ಠ, ಅದು ಪೂಜನೀಯ. ಸತ್ಮೇಲೆ ಎಲ್ರೂ ಮನುಷ್ಯರ ಜೊತೆನೇ ಬಿಟ್ಬಿಡ್ತಾರೆ. ಆದ್ರೆ ನೀವು ಮಾತ್ರ ಎಲ್ರ ಅಂತಿಮ ಕ್ರಿಯೆ ತನಕ ಅವ್ರ ಜೊತೆಲಿರ್ತೀರಿ. ಯಾವ ವಸ್ತ್ರಗಳನ್ನ ಸತ್ ಮೇಲೆ ಮನೆಯವ್ರು ಮುಟ್ಟೋದಿಲ್ವೋ ಆ ವಸ್ತ್ರಗಳನ್ನ ನೀವೆಲ್ಲ ಧರಿಸ್ತೀರಿ. ಅದರಿಂದ ನೀವು ದೇವ್ರಿಗೆ ಸರಿ. ನಿಮ್ಮಲ್ಲಿ ಶಿವನ್ ವಾಸ ಇದೆ. ಅದಕ್ಕೆ ನಮ್ ಪ್ರಣಾಮ ಸ್ವೀಕಾರ ಮಾಡಿ. ಬಾಲಕ, ನೀನಂತೂ ಬಹಳ ಅರ್ಥಪೂರ್ಣವಾಗಿ ಮಾತಾಡ್ತಿದೀಯ. ನಾನಲ್ಲ, ನನ್ ಗೋವಿಂದ. ನಾನೇನ್ ಹೇಳ್ತೀನೋ ಏನ್ ಮಾಡ್ತೀನೋ ಎಲ್ಲ ನನ್ ಗೋವಿಂದನ್ ಇಚ್ಛೆಯಿಂದಾನೇ ಮಾಡ್ತೀನಿ. ಹೋಗಿ, ನಿಮ್ಗೆಲ್ಲ ಕಲ್ಯಾಣ ಆಗ್ಲಿ. ನನ್ ಕಲ್ಯಾಣ ಆಗ್ಬೇಕು ಅಂದ್ರೆ ನನಗ್ ನನ್ ಗೋವಿಂದನ್ ದರ್ಶನ ಆಗ್ಬೇಕು. ನಾವೆಲ್ಲ ಶಿವನ ಭಕ್ತರು. ನಾನು ಶಿವನನ್ನ ಬೇಡ್ಕೊಳ್ತೀನಿ. ಎಲ್ಲಿ ನನಗೆ ನೀನು ಪ್ರಣಾಮ ಮಾಡ್ದ್ಯೋ ಅಲ್ಲೇ ಇದೆ ಕಾಶಿಲಿ ನಿನ್ಗೆ ನಿನ್ನ ಗೋವಿಂದನ ದರ್ಶನ ಆಗ್ಲಿ. ಹರ ಹರ ಮಹಾದೇವ. ಜೈ ಜೈ ಶಿವಶಂಕರ. ರಾಮ 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 ಸರ್ಕೋ ರಾಮ 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 ರಾಮ. ಅಮ್ಮ, ಸ್ವಲ್ಪ ನೀರು ಕೊಡ್ತೀರಾ? ಇರು, ಅಲ್ಲೇ ಇರು. ದೂರ ದೂರ. ಅಲ್ಲೋಡಿ, ಗೋವಿಂದನ ಭಕ್ತ ಸುಧಾಮ. ಇದ್ರಲ್ಲಿ ನಗೋ ವಿಷಯ ಏನಿದೆ? ನನ್ ಗೋವಿಂದ ಹೇಳ್ತಾನೆ, ಯಾವ ಮನುಷ್ಯ ತನ್ನ ಕಾರ್ಯನ ಸರಿಯಾದ ರೀತಿಲ್ ಮಾಡ್ತಾನೋ ಅವನು ವಂದನೀಯ ಅಂತ. ಮತ್ ಹೇಗೆ ಪರಮಾತ್ಮ ನಮ್ಮ ಮನಸ್ಸನ್ನ ವಿಕಾರದಿಂದ ದೂರ ಇಡ್ತಾನೋ, ನಮ್ಮ ಹೃದಯನ ಸ್ವಚ್ಛ ಮಾಡ್ತಾನೋ, ಹಾಗೆ ಇವರು ನಮ್ಮ ನಗರನ ಸ್ವಚ್ಛ ಮಾಡ್ತಾರೆ. ಇವರು ಹರಿರೂಪ ಇದ್ದ ಹಾಗೆ. ನೀರಿಗೆ ನೀರೇ ಸೇರುವುದು, ಕೆಸರಿಗೆ ಕೆಸರೇ ಸರಿ. ಜ್ಞಾನಿಯ ಜೊತೆ ಜ್ಞಾನಿಯೇ ಹಾಗೆ, ನೀಚನಿಗೆ ನೀಚ. ಕೃಷ್ಣ ಅವನಿಗೆ
ಪೌಂಡ್ರಿಕ ಸಿಕ್ಕ. ಭಗವಂತ, ಈ ನೀರು, ಜ್ಞಾನಿ, ನೀಚ, ಕೀಚ, ಕೃಷ್ಣ, ಪೌಂಡ್ರಿಕ ಇವು ಕೋಣನ ಎದುರು ಕಿನ್ನರಿ ಬಾರಿಸುವಂತ ವಿಷಯ. ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ ಭಗವಂತ? ಪುಂಡ್ರಿಕ ಅಲ್ಲ, ಪೌಂಡ್. ನನ್ನ ಆ ಅಳಿಯ, ಆ ಕೃಷ್ಣನನ್ನು ಹುಡುಕಲು ನಾನು ಎಷ್ಟೋ ಪ್ರಯತ್ನ ಮಾಡಿಯೂ ಅವನು ನನಗೆ ಸಿಗಲಿಲ್ಲ. ಆದರೆ ಕೃಷ್ಣನ ರೂಪ ಧರಿಸಿ ಪೌಂಡ್ರಿಕನೇ ಅವನ ಜೀವವನ್ನು ಅಪಾಯಕ್ಕೆ ತಳ್ಳಿದ್ದಾನೆ. ಆ ಪರಮಾವತಾರಿ ಶ್ರೀಕೃಷ್ಣನನ್ನು ಹೇಗೆ ಲೋಹವನ್ನು ಕತ್ತರಿಸುವುದೋ ಹಾಗೆಯೇ ಪ್ರಭುವನ್ನೇ ಕತ್ತರಿಸುವನು ಚಕ್ರಧಾರಿ. ಅಯ್ಯೋ ಭಗವಂತ, ಭಗವಂತ, ನೀವು ಎಷ್ಟು ಜ್ಞಾನದ ಮಾತಾಡ್ತಿದ್ದೀರಾ ನೋಡಿ ಭಗವಂತ. ನಿಮ್ಮ ಬಾಯಲ್ಲಿ ಲೇಖನಿ ಏನಾದ್ರೂ ಇದ್ರೆ ನೀವಾಡೋ ಪ್ರತಿಯೊಂದು ಮಾತು ಬರ್ದಿಡೋ ಹಾಗಿರುತ್ತೆ. ಲಿಪಿಬದ್ಧ ಆಗ್ಬೇಕದು. ಅದನ್ನ ಓದಿ ಜಗತ್ತಿನ ಕಲ್ಯಾಣನೇ ಆಗ್ಬಿಡತ್ತೆ ಭಗವಂತ. ಕೆಲ್ಸ ಬೆಣ್ಣೆ ತೆಗೆದ ಹಾಗೇನೆ ಆಗುತ್ತೆ ಭಗವಂತ. ಈ ವಿಷಯ ಖಂಡಿತ ವಿಚಾರಣೀಯವೇ. ತಿಳಿಯದೆಯೇ ಅದೆಷ್ಟು ಅತ್ಯಮೂಲ್ಯ ವಚನ, ಎಂತಹ ಅತ್ಯಮೂಲ್ಯ ಸೂಕ್ತಿಗಳು ವ್ಯರ್ಥವೇ ಆಗಿಬಿಡುತ್ತವೆ. ನಿನ್ನಂತೆಯೇ ಅಯ್ಯೋ ಭಗವಂತ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಲ್ಲೇ ಬಿಟ್ಟು ಬಿಡುತ್ತಾರೆ. ಒಂದು ವೇಳೆ ನನ್ನ ವಚನ ಲಿಪಿಬದ್ಧವಾದರೆ ಪೀಳಿಗೆ ನಂತರದ ಪೀಳಿಗೆಗೆ, ಪೀಳಿಗೆ ನಂತರದ ಪೀಳಿಗೆಗೆ ದೊರೆಯುತ್ತಲೇ ಇರುತ್ತದೆ ಮತ್ತು ಜನ ಧನ್ಯರಾಗುತ್ತಾರೆ. ಅದಕ್ಕಾಗಿಯೇ ಆ ವಿಷ್ಣು ಯುಗ ಯುಗಗಳಿಂದ ಪೂಜಿಸಲ್ಪಡುತ್ತಾನೆ. ಆತ ಏನೋ ಹೇಳಲೆಂದು ಬಾಯಿ ತೆರೆದರೆ ಸಾಕು, ಋಷಿಗಣ ಅವನ ಶಬ್ದಗಳನ್ನು ಲಿಪಿಬದ್ಧ ಮಾಡುತ್ತಾರೆ. ಸರಿಯಾಗಿ ಹೇಳಿದಿರಲ್ಲ ಭಗವಂತ. ನಿಮ್ಮ ಪ್ರತಿಯೊಂದು ಮಾತು ಅರ್ಥವಾಗ್ತಿದೆ ಭಗವಂತ. ನನ್ನ ಹತ್ರ ಒಬ್ಬ ಋಷಿ ಇದ್ದಾನೆ. ನಿಮ್ಮ ಬಾಯಿಂದ ಬರೋ ಪ್ರತಿಯೊಂದು ಶಬ್ದನೂ ಲಿಪಿಬದ್ಧ ಮಾಡ್ತಾನೆ. ಮತ್ತೆ ಅದಷ್ಟೇ ಅಲ್ಲ, ನಿಮ್ಮ ಮಾತು ಮಾರು ತಲೆಮಾರು 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 ಎಲ್ರಿಗೂ ಸಿಗುತ್ತೆ. ಹೇಳಿ ಭಗವಂತ, ಕಂಸನಿಗೆ ಜೈ. ಕೆಲಸ ಬೆಣ್ಣೆ ತೆಗೆದಂತೆ.